ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ನಾವಿವತ್ತು ಸ್ಪೆಷಲ್ಲಾಗಿ ಚಿಕನ್ ದಮ್ ಬಿರಿಯಾನಿಯನ್ನು ಮಾಡ್ತಿದ್ದೀವಿ. ನಾನ್ ವೆಜ್ ಇಷ್ಟಪಡೋರು ಈ ಥರ ಬಿರಿಯಾನಿಯನ್ನು ಮಾಡ್ಕೊಂಡು ತಿಂದರೆ ತುಂಬಾ ರುಚಿಕರವಾಗಿ, ತುಂಬಾ ಈಸಿಯಾಗಿ ಹೇಗೆ ಮನೆಯಲ್ಲಿ ಮಾಡ್ಬೋದು ಅಂತ ನೋಡೋಣ. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ 1 ಬೌಲ್ನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ತಿದ್ದೀನಿ. ಹಾಗೆ ನಾನು 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಿದ್ದೀನಿ. ತುಪ್ಪ ಹಾಕಿದರೆ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ 5 ಲವಂಗ, 3 ಸ್ಟಾರ್ ಹೂವು, 4 ಏಲಕ್ಕಿ, ಒಂದು 10 ರಿಂದ 15 ಕರಿಮೆಣಸು, ಒಂದು ಅರ್ಧ ಟೇಬಲ್ ಸ್ಪೂನ್ ವಡೆ ಸೊಪ್ಪು, ಹಾಗೆ ಪಲಾವ್ ಎಲೆ 5, ಚಕ್ಕೆ 4, ಶಾಹಿ ಜೀರ ಅರ್ಧ ಟೇಬಲ್ ಸ್ಪೂನ್, ಕಲ್ಲು ಹೂವು ಅರ್ಧ ಟೇಬಲ್ ಸ್ಪೂನ್, ಜಾಪತ್ರೆ 1. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1-2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ 3 ಈರುಳ್ಳಿಯನ್ನು ಉದ್ದುದ್ದಾಗಿ ಚೆನ್ನಾಗಿ ಕಟ್ ಹಾಕ್ತಿದ್ದೀನಿ. ಇದನ್ನು 3 ನಿಮಿಷಗಳ ಕಾಲ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ತಾ ಇರಬೇಕು. ಹಾಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಒಂದು 10 ಹಸಿಮೆಣಸಿಕಾಯಿ, 1 ಹಿಡಿ ಕೊತ್ತಂಬರಿ, ಹಾಗೆ 1 ಹಿಡಿ ಪುದೀನ ಎಲೆಯನ್ನು ಹಾಕ್ತಿದ್ದೀನಿ. ಮೆಣಸಿಕಾಯಿ ಮೀಡಿಯಮ್ ಇದೆ ಖಾರ, ಅದನ್ನು ಪೇಸ್ಟ್ ಮಾಡಿಕೊಂಡು ಅದನ್ನು ಸಹಿತ ಹಾಕ್ತಿದ್ದೀನಿ. ಹಾಗೆ ನಾನಿಲ್ಲಿ 1 ಟೊಮೊಟೊವನ್ನು ಮಿಕ್ಸಿ ಮಾಡಿ ಹಾಕ್ತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಅರ್ಧ kg ಚಿಕನನ್ನು ಹಾಕ್ತಿದ್ದೀನಿ. ಚಿಕನನ್ನು ಕೂಡ ಚೆನ್ನಾಗಿ 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ 1 ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ, ಹಾಗೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಹಾಕ್ತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರನ್ನು ಹಾಕ್ತಿದ್ದೀನಿ. ತುಂಬಾ ರುಚಿಕರವಾಗಿ, ತುಂಬಾ ಫ್ಲೇವರ್ ಅಂತೂ ತುಂಬಾ ಘಮ ಘಮ ಅನ್ನುತ್ತೆ. 1-2 ನಿಮಿಷಗಳ ಕಾಲ ಫ್ರೈ ಮಾಡಿ ಹಾಗೆ 1 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡ್ರನ್ನು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ಸ್ವಲ್ಪ ನೀರು ಬಿಟ್ಟ ಮೇಲೆ ಇವಾಗ ನಾನು 2 ಲೀಟರ್ ನೀರನ್ನು ಹಾಕ್ತಿದ್ದೀನಿ. ನಾನು 1 kg ಅಕ್ಕಿಗೆ ಅರ್ಧ kg ಚಿಕನ್, ಹಾಗೆ 2 ಲೀಟರ್ ನೀರು ಹಾಕಿ ಅದು ಕುದಿ ಬರೋ ತನಕ 1-2 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ನಂತರ ಕುದಿ ಬಂದ ಮೇಲೆ ನಾನಿಲ್ಲಿ ಸೋನಾ ಮಸೂರಿ ರೈಸನ್ನು ತೆಗೆದುಕೊಂಡಿದ್ದೀನಿ ಅರ್ಧ kg. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ 1 ಲಿಂಬೆಹಣ್ಣನ್ನು ಕಟ್ ಮಾಡಿ ಹಿಂಡ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ. ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನಿಲ್ಲಿ ಸ್ವಲ್ಪ ಕಸೂರಿ ಮೆಂತ್ಯವನ್ನು ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಹಸಿ ಮೆಂತ್ಯ ಇದ್ದರೂ ಹಾಕ್ಬೋದು ನೀವು ಕಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. 5 ರಿಂದ 10 ನಿಮಿಷಗಳ ಕಾಲ ಕುದಿ ಬಂದ ಮೇಲೆ ಇವಾಗ ರೆಡಿ ಆಗ್ತಿದೆ ಬಿರಿಯಾನಿ. 10 ನಿಮಿಷಗಳ ಕಾಲ ಈ ಥರ ಏರ್ ಪಾಸ್ ಆಗಲಾರ್ದಂಗೆ ಒಂದು ಸ್ವಲ್ಪ ಭಾರವಾಗಿ ಏನಾದರೂ ಇಡಬೇಕು. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಸ್ಮೂತಾಗಿ ಬಂದಿದೆ. ಈ ಚಿಕನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ. ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನೀವು ಒಂದು ಸಲ ಮನೆಯಲ್ಲೇ ಟ್ರೈ ಮಾಡಿ, ಪದೇ ಪದೇ ಈ ಥರ ಚಿಕನ್ ಬಿರಿಯಾನಿಯನ್ನು ಮಾಡ್ಕೊಂಡು ತಿಂತೀರಾ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬಾ ಸ್ಮೂತಾಗಿ ಬಂದಿರುತ್ತೆ ಚಿಕನ್ ಮಾತ್ರ. ನೋಡ್ತಿದ್ದೀರಲ್ಲ ಹೇಗೆ ಬಂದಿದೆ ಅಂತ.
ಹಾಗೆ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು.